ನಮ್ಮ ಅಣ್ಣ ಆಗ್ಬೇಕು ಅವರು. ಅದು ಬಂದು ಫಸ್ಟ್ ನಮ್ಮ ಮಾಮ ಇದಾರೆ ನೋಡಿ, ಅವ್ರ ಮದ್ವೆ ಆಗಿದ್ದಾರೆ ಅವ್ರಿಗೆ. ಮಾಮ ಅಂದ್ರೆ ಯಾರು? ನಿಮ್ಮ ನಮ್ಮ ಅಕ್ಕ, ನಮ್ಮ ಅಮ್ಮ ಅವರು ತಮ್ಮ ಇದಾರೆ. ಅವರು ಫಸ್ಟ್ ಮದ್ವೆ ಆಗಿದಾರಲ್ಲ, ಅವರು ಇಬ್ರು ಮಗಳು. ಅದು ಆಫ್ರೀದು ಮತ್ತೆ ಅಲ್ಫಿಯಾ ಇದಾರೆ ನೋಡಿ, ಅವ್ರಿಬ್ರು ಅವ್ರ ಮಕ್ಳು. ಇನ್ನೊಬ್ರು ಮದ್ವೆ ಆದ್ರು, ಅವರು ಇನ್ನು ಎರಡನೇ ಮದ್ವೆ ಆದ್ರು. ಎರಡನೇ ಮದ್ವೆ ಆಗಿರೋದಕ್ಕೆ ಕಾರಣ ನಮ್ಮಣ್ಣ ಅಂತ. ನಮ್ಮಣ್ಣ ಸಪೋರ್ಟ್ ಮಾಡಿ ಮದ್ವೆ ಮಾಡ್ಸಿರೋದಂತ ನಮ್ಮಣ್ಣ ಟಾರ್ಗೆಟ್ ಮಾಡ್ಕೊಂಡಿದ್ರು ಅವರು. 3-4 ತಿಂಗಳು ಅಲ್ಫಿಯಾ ಮತ್ತೆ ಅವ್ರ ಹೆಂಡತಿ, ಫಸ್ಟ್ ಹೆಂಡತಿ ಮಗಳು ಮಗ, ಮೂರ್ ತಿಂಗಳಿಂದ ನಮ್ಮ ಅಣ್ಣಾಗೆ, ದೇವ್ರಣೆಗೂ ನಾನು ಹೇಳ್ತಾ ಇದ್ದೀನಿ, 3 ತಿಂಗಳಿಂದ ಟಾರ್ಚರ್ ಕೊಡ್ತವ್ರೆ ನಮ್ಮ ಅಣ್ಣಾಗೆ. ಕರಿಯೋದು, ಬರೀ ಬೈಯೋದು, ಮನೆ ಹತ್ರ ಬಂದು ಜಗಳ ಮಾಡೋದು, 3 ತಿಂಗಳಿಂದ ಇದೇ ಮಾಡ್ತಾ ಇದ್ರು. ಅದು ಡಿವೋರ್ಸ್ ಮಾಡಿಸಿ ಅಂತ. ನಮ್ಮ ಅಣ್ಣ ಅದೆಲ್ಲ ನಾನು ಇನ್ವಾಲ್ವ್ ಇಲ್ಲ ಅಂತ ಹೇಳ್ಬಿಟ್ಟವ್ರು ಓಪನ್ ಆಗಿ. ಆದ್ರೂ ಅವರು ನಂಬಿಲ್ಲ, ನಮ್ಮ ಅಣ್ಣ ಇನ್ವಾಲ್ವ್ ಇಲ್ಲ ಅಂತ ನಂಬಿಲ್ಲ ಅವರು. ನಮ್ಮ ಅಣ್ಣಾಗೆ ಇದು ಮಾಡಿ ಟಾರ್ಚರ್ ಮಾಡಿ 3 ತಿಂಗಳಿಂದ ಬರೀ ಕಾಲೇ ಮಾಡೋದು. ಏನಾಯ್ತು, ಅದು ಎಲ್ಲಿಕ್ಕಿರೋದು, ಮನೆ ತಗೊಂಡು ಅದು ಇದು ಅಂತ. ಅದು ನಮ್ಮಣ್ಣ ಆಕ್ಚುಲಿ ಅದರಲ್ಲಿ ಇನ್ವಾಲ್ವೇ ಇಲ್ಲ ನಮ್ಮಣ್ಣ. ಅದಾದ್ಮೇಲೆ ನಮ್ಮ ಅಣ್ಣಾಗೆ ನೆನ್ನೆ ಏನೋ ನೈಟ್ ಬಂದು, ಮೊನ್ನೆ ಬೆಳಗ್ಗೆ ಮನೆ ಹತ್ರ ಬಂದು ಜಗಳ ಆಡೋರೆ. ಯಾರು? ಇವರು ಫಸ್ಟ್ ಹೆಂಡತಿ ಮತ್ತೆ ಅವನು ಮಗ, ಆಮೇಲೆ ಅವಳು ಇನ್ನೊಬ್ಳು ಚಿಕ್ಕ ಹುಡುಗಿ, ಅವರೆಲ್ಲ ಮೂರ್ ಜನ ಜಗಳ ಹಾಕೋಳೆ. ಆಮೇಲೆ ನಮ್ಮಣ್ಣ ಮನೆಗೆ ಬಂದ್ರು. ಈ ತರ ಬಂದು ನಮ್ಮಮ್ಮ ಹೇಳ್ಬಿಟ್ರು ಅವ್ರಿಗೆ, ಈ ತರ ಬಂದು ಜಗಳ ಆಡಿದ್ರು ಅಂತ. ನಮ್ಮಣ್ಣ ಎತ್ತಿ ಅವ್ನಿಗೆ ಕಾಲ್ ಮಾಡಿದ್ರು, ಆ ಹುಡುಗನ್ಗೆ ಕಾಲ್ ಮಾಡ್ಬಿಟ್ಟು, ಏನೋ ಅದು ಈ ತರ ಹೇಳ್ತಾ ಇದೆಯಾ ಅಂತ, ನಮ್ಮ ಮನೆ ಹತ್ರ ಬಂದಿ ಅಂತ ಹೇಳಿದ್ರು. ಅವನೇನ್ ಮಾಡ್ಕೋತಾನೆ, ಏನ್ ಕಿತ್ಕೋತೀವ ಅಂತ ದೊಡ್ಡವ್ರಿಗೆ ಹೇಳ್ಬೋದು, ಅವನು ಏನ್ ಕಿತ್ಕೋತೀಯ ಅಂತ ಹೇಳ್ತವನೆ ನಮ್ಮ ಅಣ್ಣಗೆ. ನಮ್ಮಣ್ಣ ಅದೇ ಕೋಪದಲ್ಲಿ, ಚಿಕ್ಕವನು ಇವನು, ನನ್ಕಿಂತ ಚಿಕ್ಕವನು ಅಂತ ಮನೆ ಹತ್ರ ಹೋದ್ರು. ಎಲ್ಲೋ ಇದೆಯಾ ನೀನು ಅಂತ, ಮನೆ ಹತ್ರ ಇದ್ದೀನಿ ಬಾ ಅಂತ ಕರ್ಕೊಂಡ್ರು ಇವ್ರಿಗೆ. ಅವ್ರು ಫಸ್ಟೇ ಇಲ್ಲಿ ಜಗಳ ಆಡಿದ್ರಲ್ಲ, ಅವಾಗಲೇ ಟಾರ್ಗೆಟ್ ಮಾಡ್ಕೊಂಡಿದ್ರು ಅಣ್ಣ. ಅವಾಗಲೇ ಟಾರ್ಗೆಟ್ ಮಾಡ್ಕೊಂಡು ಮನೆಗೆ ಕರ್ಕೊಂಡು ಫ್ರೆಂಡ್ಸ್, ನಮ್ಮ ಅಣ್ಣ ಜೊತೆ ಇಬ್ರು ಫ್ರೆಂಡ್ಸ್ ಹೋಗಿದ್ರು. ಅವ್ರ ಫ್ಯಾಮಿಲಿ ಮ್ಯಾಟ್ರ್ ಅಂತ ನಮ್ಮ ಅಣ್ಣನೇ ಆಚೆ ನಿಲ್ಸ್ಬಿಟ್ರು ಅವ್ರಿಗೆ. ಫ್ಯಾಮಿಲಿ ಮ್ಯಾಟ್ರ್, ನೀನು ಬರಬೇಡ ಒಳಗಡೆ, ನಾನು ನೋಡ್ಕೊ ಬರ್ತೀನಿ ಅಂತ. ಸರಿ ಅಂತ ನಮ್ಮ ಅಣ್ಣ ಒಳಗಡೆ ಹೋಗಿದ್ದಾರೆ. ಬಾಗ್ಲು ಹಾಕೊಂಡ್ಬಿಟ್ಟವ್ರೆ. ಬಾಗ್ಲು ಹಾಕೊಂಡು ಇಬ್ರು ತಳ್ಳಿ ಹಿಂದೆಯಿಂದ ಚಾಕುವಿಂದ ಹೊಡೆದಿರೋದು. ಅದು ಬಕ್ರೀದ್ ನಮ್ದು ಮೊನ್ನೆ ಆಯ್ತು ನೋಡಿ, ಅದೇ ಚಾಕು ಇಲ್ಲಿ ಕೆಳಗಡೆ ಇಕ್ಕಿರೋದು, ಅದೇ ಚಾಕದಲ್ಲಿ ಹೊಡೆದಿರೋದು. ಇವಾಗ ಅವ್ರ ಚಿಕ್ಕ ಪಾಪು ಐತೆ ಅಣ್ಣ. 2 ವರ್ಷ ಮದುವೆ ಆಗಿ, ಪಾಪುದು 1 ವರ್ಷ ಇದು 1 ವರ್ಷ ಆಗಿರೋದು ಪಾಪುಗೆ. ಮೊನ್ನೆ ಗ್ರ್ಯಾಂಡ್ ಆಗಿ ಬರ್ಡೇ ಮಾಡಿದೀವಿ, ಅದೆಲ್ಲ ಅವ್ರಿಗೆ ಕರ್ದಿಲ್ಲ ಅಂತ ಅದು ಹುರ್ಕೊಬಿಟ್ಟವ್ರೆ. ಮೊನ್ನೆ ಫುಲ್ ಗ್ರ್ಯಾಂಡ್ ಆಗಿ ಬರ್ಡೇ ಮಾಡ್ತೀನಿ, 1 ವರ್ಷ ಅದು ಮಾಡ್ತೀವಿ ಎಲ್ಲಾರು. ಅದ್ ನಾವು ಪಿಂಡಾಲ್ ಹಾಕ್ಸಿ ಎಲ್ಲ ಗ್ರ್ಯಾಂಡ್ ಆಗಿ ಮದುವೆ ಇದು ಬರ್ಡೇ ಮಾಡಿಸಿದ್ರಿ. ಅದಾದ್ಮೇಲೆ ಅದು ಹುರ್ಕೊಂಡು ನಮಗೂ ಕರ್ದಿಲ್ಲ ಅಂತ ಅದು ಎಲ್ಲ ಇದ್ ಮಾಡ್ಕೊಂಡು, ಎರಡನೇ ವೈಫ್ ಅವ್ರೇನು ಇದ್ ಮಾಡಿಲ್ವಾ? ಅವ್ರು ಸಪ್ರೇಟ್ ಮನೇಲಿ ಇಕ್ಕವ್ರೆ. ಅವ್ರಿಗೆ ಎರಡನೇ ವೈಫ್ ಬಂದು ಅವ್ರು ಎಲ್ಲಿದ್ದಾರೆ ಅಂತಾನು ಗೊತ್ತಿಲ್ಲ, ಅವ್ರು ಯಾರ ಜೊತೆ ಇದಾರೆ ಅಂತಾನು ಗೊತ್ತಿಲ್ಲ ನಮ್ಗೆ. ಸರಿನಾ? ಫಸ್ಟ್ ಆಫ್ ಆಲ್ ಅವರು ಮದುವೆ ಆಗಿ 1 ವರ್ಷ ಆಗಿದೆ. ಅವರು ಎಲ್ಲಿದ್ದಾರೆ ಅಂತಾನು ಗೊತ್ತಿಲ್ಲ, ಅವ್ರು ನಮ್ ಕಾಂಟ್ಯಾಕ್ಟೇ ಇಲ್ಲ. ಅವರು ನಮ್ಮಣ್ಣ ಕಾಂಟ್ಯಾಕ್ಟೇ ಇಲ್ಲ, ಅವರು ಅದ್ರ ಬಗ್ಗೆನೂ ಗೊತ್ತಿಲ್ಲ. ಬರೀ ಮದ್ವೆ ಆಗಿದ್ದಾರೆ ಅಂತ ಅಷ್ಟೇ ಗೊತ್ತಾಯ್ತು. ಗೊತ್ತಾದ್ಮೇಲೆ ಟಾರ್ಗೆಟ್ ಮಾಡಿರೋದು. ಟಾರ್ಗೆಟ್ ಏನಕ್ಕೆ ಮಾಡಿದ್ದಾರೆ ಅಂದ್ರೆ, ಅವ್ರ ಅಮ್ಮ ಇದಾರೆ, ಇವ್ರ ಅಮ್ಮ ಇದಾರಲ್ಲ, ಇವ್ರ ಅಮ್ಮನು ಮತ್ತೆ ಇವ್ರ ಅಣ್ಣ ಇನ್ವಾಲ್ವ್ ಆಗಿದ್ದಾರೆ ಅಂದ್ಬಿಟ್ಟು ಟಾರ್ಗೆಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಬಂದು, ಆ ಹುಡುಗ ಬಂದು ಡ್ರಗ್ಸ್ ಅಲ್ಲಿ ಅಡಿಕ್ಟ್ ಆಗಿದ್ದಾನೆ. ಗಾಂಜಾದಲ್ಲಿ ಆಫ್ರೀದ್ ಇದಾನಲ್ಲ, ಅವನು ಡ್ರಗ್ಸ್ ಅಲ್ಲಿ ಅಡಿಕ್ಟ್ ಆಗಿದ್ದಾನೆ, ಗಾಂಜಾದಲ್ಲಿ ಅಡಿಕ್ಟ್ ಆಗಿದ್ದಾನೆ, ಮತ್ತೆ ಅದೇನೋ ಸಿರಂಜ್ ತಗೊಳ್ತಾನಂತೆ. ಪ್ರತಿ ಒಂದ್ರಲ್ಲೂ ಅಡಿಕ್ಟ್ ಆಗಿದ್ದಾನೆ. ಪ್ಲಸ್ ಸೇಲ್ಸು ಮಾಡ್ತಾನೆ ಅವನು, ಪೆಡ್ಲಿಂಗು ಮಾಡ್ತಾನೆ ಅವನು. ನೈಟ್ ಹುಡುಗರಿಗೆ ಬೇಕಂದ್ರೆ ಕೇಳ್ತೀನಿ ನಿಮ್ಗೆ ಸರ್. ಪೊಲೀಸ್ ಅವರು ಬಂದು ಲಂಚ ತಗೊಳ್ತಾರೆ ಸರ್. ಫಸ್ಟ್ ಆಫ್ ಆಲ್ ಲಂಚ. ಅವ್ರಿಗೆ ದುಡ್ಡು ಸಿಕ್ಕವ್ರೆ ಸಾಕು, ಎಂತವ್ರೆ ಆಗ್ಲಿ ಬಿಟ್ಟು ಕಳಿಸ್ತಾರೆ ಅವರು. ಇವ್ರನ್ನ ಸಾಯಿಸ್ಬೇಕಾದ್ರೆ ಏನಾರ ಗಾಂಜಾ ಹೊಡೆದಿದ್ರೆ ಆಗಿದ್ರು ಅನ್ಸುತ್ತೆ ಸರ್. ಅದು ಆಗಿತ್ತು ಸರ್. ಅದು ನನ್ನ ಫ್ರೆಂಡ್ ಇದ್ದಾನೆ ಒಬ್ಬ ಅಮೀನ್ ಅಂತ, ಅವನ ಜೊತೆ ಸೇರ್ಕೊಂಡು ಅವನು ಮಧ್ಯಾಹ್ನ ಡ್ರಗ್ಸ್ ಮಾಡ್ಕೊಂಡೆ ಅವ್ನ ಮನೆಗೆ ಹೋಗಿದ್ದು. ನಾನು ಸುಳ್ಳು ಹೇಳ್ತಾ ಇಲ್ಲ, ಡ್ರಗ್ಸ್ ಮಾಡ್ಕೊಂಡೆ ಅವ್ನ ಮನೆಗೆ ಹೋಗ್ಬಿಟ್ಟು ಆತರ ಕೆಲಸ ಮಾಡಿರೋದು. ಅವ್ನು ನಮ್ಗೆ ನೋಡಿದ್ರೆ ಭಯ ಪಡ್ತಾನೆ ಸರ್. ಅವ್ನು ಹೆಂಗ್ ಚುಚ್ಬಿಡ್ತಾನೆ, ಡ್ರಗ್ಸ್ ಅಲ್ಲೇ ಚುಚ್ಚಿರೋದು. ನಮ್ಗೆ ನೋಡಿದ್ರೆ ಸಾಕು ಓಡ್ತಾನೆ ಅವನು, ಹೊಡೆದ್ಬಿಡ್ತೀವಿ ಅಂತ ಭಯ ಅವನ್ಗೆ. ಜಗಳ ಅಂದ್ರೆ ಅವ್ನ್ ಡ್ರಗ್ಸ್ ಹಾಕೊಂಡೆ ಚಾಕು ಚುಚ್ಚಿರೋದು ಸರ್. ಇಷ್ಟೆಲ್ಲ ಆಗಿದೆ, ಏನ್ ಆಗ್ಬೇಕು ಅಂತ ಕೇಳ್ತೀರಾ ಪೊಲೀಸ್? ಸರ್ ಏನಿಲ್ಲ ಸರ್, ನಮ್ಗೆ ಕರ್ನಾಟಕದಲ್ಲಿ ಮೈಸೂರು ಡಿಸ್ಟಿಕ್ ಅಲ್ಲಿ ಯಾರ್ಯಾರು ದೊಡ್ಡವ್ರು ಇದ್ದಾರೆ ಅವ್ರಿಗೆ ಒಂದೇ ಒಂದು ರಿಕ್ವೆಸ್ಟು, ಇಂಥವ್ರಿಗೆ ನಮ್ ಶಿಕ್ಷೆ ಆಗ್ಬೇಕು, ನಮ್ಗೆ ನ್ಯಾಯ ಸಿಗ್ಬೇಕು ಸರ್.